ಗುರೂಜಿ. ಈಗ ಶಿವಂ ವಾಸ್ತು ಅನ್ನೋ ಸಮಯ ಆಗಿದೆ. ನಿನ್ನೆ ನೀವು ನಮ್ಗೆ ತಿಳಿಸ್ಕೊಡ್ತಿದ್ರಿ, ನಾವೇನಾದ್ರೂ ದೇವಸ್ಥಾನಕ್ಕೆ ಹೋದಾಗ ಅಲ್ಲಿ ಖಂಡಿತವಾಗ್ಲೂ ಹೊಸ್ತಿಲನ್ನ ತುಳಿದು ಹೋಗ್ಬಾರ್ದು. ಬಹಳಷ್ಟು ಮಹನೀಯರು ತುಳಿದಂತಹ ಮೆಟ್ಟಿಲದು, ಹೊಸ್ತಿಲದು. ಹಾಗಾಗಿ ನಮಸ್ಕರಿಸಿ ಹೋಗ್ಬೇಕು, ಕೆಲವೊಂದು ಮೆಟ್ಟಿಲುಗಳನ್ನ ತುಳಿದೇ ಹೋಗ್ಬೇಕು ಅಂತ ಹೇಳ್ತಿದ್ರಿ. ಮುಂದೆ ಗುರೂಜಿ, ಇವತ್ತಿನ ದಿವಸ ಇಂಥ ಒಂದು ದೈವ ಅನುಗ್ರಹ ಭಕ್ತ ಪ್ರಿಯರೇ, ವಿಶೇಷವಾಗಿರ್ತಕ್ಕಂಥ ಶಿವಂ ವಾಸ್ತುಲಿ ಶಿವನ್ನ ವಾಸ್ತು ಪುರುಷನ ಸ್ವಾಗತಿಸ್ಬಿಡೋಣ. ಬನ್ನಿ ವೀಕ್ಷಕರೇ, ನೋಡೋಣ. ಶಿವಂ ವಾಸ್ತು ಅನ್ನೋದು ಪ್ರತಿಯೊಬ್ಬರಿಗೂ ಆಟ ಅನ್ಕೊಂಡ್ಬಿಟ್ಟಿದ್ದಾರೆ. ಜೀವನದಲ್ಲಿ ಮನೆ ಪಾಠ ಅನ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೆಯೇ ದೇಗುಲ ಅಂತ ಹೇಳಿದಾಗ ಮನಸ್ಸೇ ಬೃಂದಾವನ. ಆ ಮನಸ್ಸೇ ಬೃಂದಾವನ ಅಂದಾಗ ದೇವಾಲಯಕ್ಕೆ ಹೋದಾಗ ಮನೇನ ಬೃಂದಾವನ ಮಾಡ್ಕೋಬೇಕು ಆ ಒಂದು ದೇವಾಲಯದಲ್ಲಿ. ಅದಕ್ಕೆ ಹೋಗಿ ಬರ್ತಾ ಅಲ್ಲಿ ನಮಸ್ಕಾರ ಮಾಡ್ಕೊಂಬರ್ಬೇಕು, ಇಲ್ಲಿ ಬೃಂದಾವನಕ್ಕೆ ನೀರು ಹಾಕಬೇಕು, ಶಕ್ತಿಯನ್ನು ಕೊಡಬೇಕು. ಹಾಗೆ ದೇವಾಲಯಕ್ಕೆ ಹೋಗಿ ಬಂದಿರೋ ಶಕ್ತಿ ಎಲ್ಲಿ ಕೊಡಬೇಕು? ನಿಮ್ಮ ಮನೆ ಬೃಂದಾವನದಲ್ಲಿ, ನಿಮ್ಮ ಮನೆ ಒಳಗೆ. ಅಂಥ ಒಂದು ಬೃಂದಾವನವನ್ನು ಹೇಗೆ ಮನಸಾರೆ ಮಾಡಬೇಕು. ಇಂಥ ಒಂದು ಮನಸ, ಕಾಯ ವಾಚ ಮನಸ ಅನ್ನೋದು ಮನಸೇಂದ್ರಿಯವ ಬುದ್ಧ್ಯಾತ್ಮನವ. ಆ ಬುದ್ಧಿ ನಿಮಗೆಲ್ಲರಿಗೂ ಕೊಡಲಿ ಅಂತ ಈ ಮುಖಾಂತರ ಹೇಳ್ತಾ ಇದ್ದಾಗ, ನೀವು ದೇವಾಲಯಕ್ಕೆ ಹೋಗಬೇಕಾದ ಶಾಸ್ತ್ರ ಏನು ಅಂದರೆ, ಆ ದೈವ ಅನುಗ್ರಹ ಇದ್ದರೆ, ಒಳಭಾಗದಲ್ಲಿ ಆಕರ್ಷಿತವಾದರೆ ಇಷ್ಟದೇವರು, ಕುಲದೇವರು, ಗ್ರಾಮದೇವರು. ಗ್ರಾಮದೇವರು ಮಾತ್ರ ಯಾವ ಕಾಲಕ್ಕೂ ಮರಿಬೇಡಿ ಅಂತ ಮೊದಲಿಂದ ಹೇಳಿದ್ದೀನಿ. ಯಾಕೆಂದ್ರೆ ನೀವು ಯಾವ ಏರಿಯಾಲಿ ಇರ್ತೀರೋ ಅಲ್ಲೂ ಒಂದು ಗ್ರಾಮದೇವರು ಇರ್ತಾರೆ. ಇಷ್ಟದೇವರು ನಿಮಗಾಗಿರ್ತಾರೆ, ಕುಲದೇವರು ನಿಮ್ಮ ಗಂಡ ಹೆಂಡತಿ ಇಬ್ಬರಿಗೂ ಆಗಿರ್ತಾರೆ. ತಾಯಿ ಮನೆ ಕಡೆ, ತಂದೆ ಮನೆ ಕಡೆ, ಗಂಡನ ಮನೆ ಕಡೆ. ಈ ಕಾಯಿ ಮನೆ ಕಡೆ ಅಂತ ಬರ್ತಕ್ಕಂಥ ಏನಿದೆ, ತಂದೆ ಮನೆ ಕಡೆ ಅಂತ ಬಂದಿರತಕ್ಕಂಥದ್ದು ಏನಿದೆ, ಎರಡೂ ಸೇರಿದಾಗ ಸಂಗಮ ಕುಲದೇವರು. ಆ ಎರಡೂ ಕುಲದೇವರು ಹೋಗ್ಬೇಕು. ನೀವೇನ್ ಮಾಡ್ತೀರಾ? ಗಂಡನ ಮನೆ ಕಡೆಯವರು ಒಂದ್ ಕಡೆ ಮದುವೆ ಆದ್ಮೇಲೆ ಗಂಡನ ಮನೆ ಕಡೆ ಹೋಗಿ ಬಂದ್ರೆ, ಹೆಂಡತಿ ಮನೆ ಕಡೆ ನಮ್ಮ ತಾತ ಹೋಗ್ತಾನ? ಖಂಡಿತ ನೀವುಗಳೇ ಹೋಗ್ಬೇಕು. ಯಾತಕ್ಕೆ ಅಂದ್ರೆ, ಪ್ರತಿಯೊಬ್ಬ ಮನುಷ್ಯನಿಗೂ ಯಾವ ಸಮಯಕ್ಕೆ ಕುಲದೇವರು, ಇಷ್ಟದೇವರು ಅಂದ್ರೆ, ಅಕಸ್ಮಾತ್ ಮದುವೆ ಆದಾಗ ಹೆಂಡತಿ ಬಲದಿಂದ ಸಂಸಾರ ನಡೀತಾ ಇರುತ್ತೋ, ಗಂಡನ ಬಲದಿಂದ ಸಂಸಾರ ನಡೀತಾ ಗೊತ್ತಿರಲ್ಲ. ಇವ್ರ ಮನೆ ಕುಲದೇವ್ರಿಗೆ ನೀವು ನಮಸ್ಕಾರ ಮಾಡ್ಕೊಂಡ್ ಬಂದಿರ್ತಾರೆ, ಈ ಕಡೆ ಆಕ್ಟಿವೇಶನ್ ಎನರ್ಜಿ ಜಾಸ್ತಿನೇ ಇರುತ್ತೆ. ಪಾಪ ಯಾರೋ ಆಂಜನೇಯ ಇರ್ತಾನೆ ಅಂತ ಇಟ್ಕೊಳ್ಳೋಣ. ಆದ್ರೆ ಆಂಜನೇಯ ಯಾವ ಕಾಲಕ್ಕೂ ಶಕ್ತಿಯುತವಾಗಿರ್ತಾನೋ, ಒಬ್ಬನೇ ನಿಂತಿರ್ತಾನೋ, ಯಾವ ಕಡಲ್ಲಿ ನಿಂತಿರ್ತಾನೋ, ದೂರ ಇರ್ತಾನೋ ಗೊತ್ತಿಲ್ಲ. ಇಲ್ಲ ಯಾವ ಗ್ರಾಮ ದೇವತೆ ಹೆಂಡತಿ ಕಡೆ ಇರ್ತಾಳೋ, ಆ ಗ್ರಾಮ ದೇವತೆಗೆ ಪೂಜೆ ಪುನಸ್ಕಾರ ಆಗಿಲ್ವೋ, ವಂಶ ಪಾರಂಪರ್ಯಕ್ಕೆ ಪೂಜೆ ಪುನಸ್ಕಾರ ಅಲ್ಲದೆ ಹೂವು ಹಣ್ಣು ಹಾಕ್ಲೇ ಇಲ್ವೋ, ವರ್ಷಕ್ಕೊಂದ್ಸಲ ಹೋಗಿ ಬರಲೇಬೇಕೋ, ಅಥವಾ ಯಾವ ಕಾಲಕ್ಕೆ ಹುತ್ತಾ ಇತ್ತು, ಹಾಲು ತನಿ ಎರಿತಾನೆ ಇದ್ವಿ ವರ್ಷ ನಾ ಮದುವೆ ಮಾಡ್ಕೊಂಡು ಬಂದ್ಬಿಟ್ಟೆ ಅಲ್ಲಿ ಮರ್ತೇ ಹೋದೆ ಅಂದ್ರೆ, ಅಲ್ಲಿ ಒಣಗ್ತಾ ಇದ್ರೆ ನಿಮ್ಮ ಸಂಸಾರ ಇಲ್ಲಿ ಒಣಗೋಗುತ್ತೆ. ಅದಕ್ಕೆ ದೇವಾಲಯ ಶಾಸ್ತ್ರದಲ್ಲಿ ಏನು ಹೇಳುತ್ತೆ, ನೀವೊಂದು ದೇವಸ್ಥಾನಕ್ಕೋ ದೇವಾಲಯಕ್ಕೆ ಒಳಗಡೆ ಹೋದ್ರು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹೊಸ್ಲನ್ನ ತುಳಿದೆ ಹೋಗೋಕ್ಕಿಂತನೂ ಆಕರ್ಷಿತವಾಗಬೇಕು ಒಳಗಡೆ, ಇಂಪಾರ್ಟೆಂಟ್. ಆಗ ನಿಮ್ಮನ್ನು ಒಳಗೆ ಕರ್ಕೊಂಡು ಹೋಗಬೇಕಾದ್ರೆ ದೊಡ್ಡ ಹೊಸ್ಲು, ಅಗಲವಾದ ಹೊಸ್ಲಿದ್ರೆ ಕೆಲವರಿಗೆ ದಾಟೋದೇ ಕಷ್ಟ, ತುಳ್ಕೊಂಡು ಹೋಗಬೇಕು ಅಂತಾರೆ. ಅದು ಸೈಕಲಾಜಿಕಲ್ ಎಫೆಕ್ಟ್. ಆದರೆ ಕೆಲವೊಂದು ವಿಗ್ರಹಗಳು ಅದರ ಮೇಲೆ ಕೆತ್ತಿದ್ದರೆ, ಶಿಲಾಶಾಸನ ಥರ ಬರೆದಿಟ್ಟಿದ್ರೆ, ಆ ಬರವಣಿಗೆ ಮೇಲೆ ಪಕ್ಕದಲ್ಲಿ ಒಂದು ನಮಸ್ಕಾರ ಮಾಡ್ತಾ ಇರೋ ಬೊಂಬೆ ಇರುತ್ತೆ. ಗಂಡ ಆಗ್ಬೋದು, ಹೆಣ್ಣಾಗ್ಬೋದು, ಅದನ್ನು ತುಳ್ಕೊಂಡೇ ಹೋಗ್ಬೇಕು. ನೀವು ಅಯ್ಯೋ ಯಾವುದೋ ದೇವರೇನೋ ಅನ್ಕೊಂಡು ಹೋಗ್ಬಿಡ್ಬಾರ್ದು. ಯಾವ ಕಾಲಕ್ಕೂ ಶಾಸನದಲ್ಲಿ ಏನು ಹೇಳುತ್ತೆ, ಯಾವುದೋ ಮಹಾರಾಜ ಬರೆದಿದ್ದಾಗ ನನಗೊಂದು ಕೆಲಸ ಇಲ್ಲಿ ಯಾವತ್ತೂ ಕೆತ್ತಿಟ್ಟಿರಿ, ನಾನು ಸತ್ತ ಮೇಲೆ ಪೂರ್ವಾರ್ಜಿತ ಋಣಕರ್ಮಗಳನ್ನು ನಾನು ಕಳ್ಕೊಳ್ಳೋದು ಇದೇ ರೀತಿ ನನ್ನ ಜನಗಳು ತುಳ್ಕೊಂಡು ಹೋಗ್ತಿದ್ರೆ, ಮಹನೀಯರು ತುಳ್ಕೊಂಡು ಹೋಗ್ತಿದ್ರೆ, ನನ್ನ ಇಷ್ಟೂ ಜನ್ಮ ಸಾರ್ಥಕ ಪಾವನ. ಅಂದ್ರೆ ಏನಾಗ್ತಾನೆ, ಅವನು ಅನ್ಕೊಂಡಿರ್ತಾನೆ ನನ್ನ ಆಸೆಗಳೆಲ್ಲ ಈಡೇರಿತು, ಪೂರ್ತಿಯಾಗಿ ಮೋಕ್ಷ ಸಿಕ್ತು, ನಾನು ತಿರುಗಿ ಮತ್ತೆ ಪುನರ್ಜನ್ಮ ಬೇಡ ಅಂತ ಕೇಳ್ಕೊಂಡಿರ್ತಾನೆ. ನೀವು ತುಳ್ಕೊಂಡು ಹೋಗ್ತಾ ಇದ್ದರೆ ಅವನೇನಾಗುತ್ತೆ, ಭಗವಂತನಲ್ಲಿ ಎಷ್ಟು ಸೇವೆ, ಸತ್ತ ಮೇಲೂ ಆ ವಿಗ್ರಹದಲ್ಲಿ ಸೇವೆ ಮಾಡಿಸ್ಕೊತಾ ಇದ್ದಾನೆ, ಆ ಸತ್ತ ಮೇಲೂ ಆ ಕಲಾಕೃತಿಯ ಮೇಲೆ ತಾನು ತುಳಿಸ್ಕೊತಾ ಇದ್ದಾನೆ ಜನಗಳ ಮುಖಾಂತರ. ಅಷ್ಟು ಪಾಪಕರ್ಮ ಇವನು ಮಾಡಿದ್ದಾನೆ ಅಂತಲ್ಲ, ಆ ದೋಷಗಳು ತೊರೆದು ವಿಶೇಷವಾಗಿ ಅವನಿಗೆ ಮತ್ತೆ ಪುನರ್ಜನ್ಮ ಅನ್ನೋದಿಲ್ಲದೆ ಪರಿವರ್ತನೆ ಆಗ್ತಾ ಇರುತ್ತೆ. ಮೊದಲು ಇಷ್ಟು ಜನ್ಮದ ಪಾವನ ಆಗಬೇಕು ಅಂದರೆ ನಾವು ಯಾವತ್ತೂ ತಿಳ್ಕೊಳ್ಳಿ, ಇಷ್ಟದೇವರು, ಕುಲದೇವರು, ಗ್ರಾಮ ದೇವತೆ ಹೋಗ್ತಾ ಇರಬೇಕು, ಬರ್ತಾ ಇರಬೇಕು. ಬ್ಯಾಟ್ರಿ ಚಾರ್ಜ್ ಮಾಡ್ಕೊತಿರ್ಬೇಕು, ಬರುತ್ತೆ. ನಿಮ್ಮ ಕುಲದೇವರು ನೀವು ಚಾರ್ಜ್ ಮಾಡದೇ ಇದ್ರೆ, ಗಂಡನ ಕಡೆಯಿಂದ ಚಾರ್ಜ್ ಮಾಡದೇ ಇದ್ರೆ, ಹೆಂಡತಿ ಕಡೆ ಚಾರ್ಜ್ ಮಾಡದೇ ಇದ್ರೆ ಏನಾಗುತ್ತೆ, ದೇವಾಲಯ ಒಳಗಡೆ ಪ್ರವೇಶ ಮಾಡಿದಾಕ್ಷಣಕ್ಕೆ ನಿಮಗೇನಾಯಿತು, ಮೊನ್ನೆ ದೇವಸ್ಥಾನಕ್ಕೆ ಹೋಗಿ ಬಂದೆ, ಅದ್ಯಾಕೋ ಮೈಕೆಲ್ಲ ನೋವು. ಅಂದರೆ ಕೆಲವರಿಗೆ ಅಲ್ಲಿ ಆಗಿರ್ತಕ್ಕಂಥ ಘರ್ಷಣೆ ಏನು ಅಂತ ಗೊತ್ತಿರಲ್ಲ. ನೋಡಿ, ಒಂದು ದೇವಸ್ಥಾನಕ್ಕೆ ಹೋದ್ವಿ, ಸ್ವಲ್ಪ ವಿರಾಮ ಅನಿಸ್ತು, ಹಾಯಾಗಿತ್ತು, ಅದೇನೋ ಹೋಗಿ ಬಂದ ತಕ್ಷಣ ಒಂದು ಸ್ವಲ್ಪ ಪ್ರಸಾದ ಕೊಟ್ಟರು, ತೊಗೊಂಡೆ, ನಾನು ಮೊನ್ನೆಯಿಂದ ಏನೋ ಯೋಚನೆ ಮಾಡ್ತಿದ್ದೆ ನೋಡಿ, ಫಸ್ಟ್ ಕ್ಲಾಸ್ ಆಗೋದೆ ಅಂತ ಹೆಂಡತಿ ಹೇಳ್ತಾಳೆ. ಇಲ್ಲ ಗಂಡ ಆದವನಿಗೆ
ಚೇತರಿಕೆನೇ ಇರಲಿಲ್ಲ ರೀ. ಆ ಡಾಕ್ಟರ್ ಶಾಪ್ ಹೇಳಿದ್ರು, ಹೋಗಿದ್ವಿ, ಔಷಧಿಗಳು ಕೊಡ್ತಾನೆ ಇದ್ವಿ. ಏನೋ ಈ ದೇವಸ್ಥಾನಕ್ಕೆ ಹೋಗಿ ಬರೋಣ ಒಂದು ಸ್ವಲ್ಪ ಯಾತ್ರೆ ಅಂತ ಅನ್ಕೊಂಡ್ವಿ. ಹೋಗಿ ಬಂದ ತಕ್ಷಣ ಸ್ವಲ್ಪ ಚೇತರಿಸ್ಕೊಂಡ್ಬಿಟ್ರು. 2 ದೇವಸ್ಥಾನ ಹೋಗಿ ಬಂದ್ವಿ, ಚೇತರಿಸ್ಕೊಂಡ್ರು. ಈ ದೇವಸ್ಥಾನಕ್ಕೆ ಹೋದ ತಕ್ಷಣ ಅದೇನೋ ಗೊತ್ತಾಗಿಲ್ಲ, ಸ್ವಲ್ಪ ಸುಸ್ತು, ಅದೇನೋ ಬಿದ್ದೇ ಹೋದಂಗೆ ಆಗ್ಬಿಟ್ರು. ರೂಮ್ ಕರ್ಕೊಂಡ್ಬಂದ್ಬಿಟ್ವಿ, ನಾವು ಯಾತ್ರೆ ಸಾಕೊಂಡು ಬಂದ್ಬಿಟ್ವಿ ಅಂತಾರೆ. ಅಂದರೆ ಬಂದ್ಬಿಟ್ಟಿಂದ ಅರ್ಥ ಏನೋ, ನಿಮಗೆ ಆಕ್ಟಿವೇಶನ್ ಶುರು ಆಗಿದೆ ಅಂತ ಅರ್ಥ. ಆ ಸಾನ್ನಿಧ್ಯ ಎಲ್ಲಿ ಚೇತನ ಬರುತ್ತೆ, ಚೈತನ್ಯ ತುಂಬತ್ತೆ ನಿಮ್ಮಲ್ಲಿ, ಆ ಬಡ ಅನ್ಸತ್ತೆ. ಕರೆಕ್ಟ್, ಅದೇ ನಿನ್ನ ಬ್ಯಾಟ್ರಿ. ಯಾವ್ಯಾವುದೋ ಪ್ಲಗ್ ಹಾಕಕ್ಕಾಗಲ್ಲ. ಎಲ್ಲ ಮೊಬೈಲ್ಗಳು ಅವ್ರವ್ರ ಚಾರ್ಜರ್ ಯಾವ್ಯಾವ ಶೇಪು ಯಾವ್ಯಾವ ಸೈಜ್ ಇರುತ್ತೋ ಅಲ್ಲಿಗೆ ಹಾಕಬೇಕು, ಎಲ್ಲ ಚುಚ್ಕೋಬೇಕು. ಅದಕ್ಕೆ ನೀವೇನು ಮಾಡಬೇಕು, ನಿಮ್ಮ ದೇವರು, ಕುಲದೇವರು, ಗ್ರಾಮ ದೇವತು ಅಂತ ಫಿಕ್ಸ್ ಮಾಡಿ ಇಟ್ಬಿಟ್ಟಿರ್ತಾರೆ ನಿಮ್ಮ ತಾತ ಮುತ್ತಾತನ ಕಾಲದಿಂದ. ಇಷ್ಟು ದೇವರು ಮಾತ್ರ ನಿಮ್ಮದು. ಸರಿ, ಬೇಡ, ನಾನು ಕುಲದೇವರೇ ಬೇಡ, ನಾನು ಚೇಂಜ್ ಮಾಡ್ಕೊತಾ ಇದ್ದೀನಿ ನನ್ನ ವಂಶಕ್ಕೆ ಅಂದ್ಬಿಟ್ಟು ಏನು ಮಾಡ್ತೀರಾ, ಇಷ್ಟ ದೇವತೆ, ಕುಲದೇವತೆ, ಗ್ರಾಮ ದೇವತೆನ ನೀವೇ ಇಷ್ಟಪಟ್ಟಿರೋದು. ಆ ಕಾಲದಿಂದನೂ ಇದೇ ಶಾಸ್ತ್ರ. ಏನಂತೆ ಅಂದರೆ, ನಿಮ್ಮ ಇಷ್ಟ ದೇವರು ನೀವು ಮಕ್ಕಳಿಗೋಸ್ಕರ ಗೊತ್ತಿಲ್ಲದೆ ಒಂದು ಕ್ಯಾಲೆಂಡರ್ ಹಾಕಿರ್ತೀರ. ನನ್ನ ಮಗ ಆಗಿರೋನು ಪೂಜೆ ಮಾಡ್ತಾ ಇದ್ದಾರೆ, ನಮ್ಮ ತಂದೆನೂ ಅದೇ ಪೂಜೆ ಮಾಡ್ತಾ ಇದ್ರು. ಸರಿ, ನಮ್ಮ ಮುಕ್ತಾತನೂ ಅದೇ ಪೂಜೆ ಮಾಡ್ತಾ ಇದ್ರು, ಇವನು ಪೂಜೆ ಮಾಡ್ಕೊಂಡು ಶುರು ಮಾಡ್ದ. ಸರಿ ಆಯ್ತು, ಅವ್ನ ಮೊಮ್ಮಗ ಬರ್ತಾನೆ, ಅಪ್ಪ ಏನು ಕ್ಯಾಲೆಂಡರ್ ಹಾಕೊಂಡ್ಬಿಟ್ಟಿದೆ, ಅಲ್ಲಿ ಯಾವುದೂ ಸಿಗಲ್ಲ, ಇವನು ಹಾಕೊಂಡಿರ್ತಾನೆ. ಇವನೇನು ಮಾಡ್ತಾನೆ, ಇದೇ ಕುಲದೇವರು ಅಂತ ಅನ್ಕೊಂತಾನೆ. ಯಾರು ಕುಲದೇವರು ಮಕ್ಕಳಿಗೆ ಹೇಳಿರಲ್ಲ. ಸಾಯಕ್ಕೆ ಮೊದಲಾದ್ರೂ ಬಾಯಿ ಬಿಟ್ಟು ಹೇಳೋದು ಕಲ್ತ್ಕೊಳ್ಳಿ. ಇನ್ನ ಮೇಲೆ ನಿಮ್ಮ ಇಷ್ಟ ದೇವರು, ನಿಮ್ಮ ಕುಲದೇವರು, ಗ್ರಾಮ ದೇವತು ಮನೆ ಮೇಲೆ ಫೋಟೋ ಹಾಕೊಳ್ಳಿ. ಪ್ರತಿಯೊಬ್ಬರಿಗೂ ತೋರ್ಸೋದು ಕಲ್ತ್ಕೊಳ್ಳಿ. ಎಲ್ಲರೂ ಏನು ಮಾಡ್ತಾರೆ, ತಿರುಪತಿ ವೆಂಕಟರಮಣ ಹಾಕೊಂಡ್ರೆ ಏನೂ ಇಲ್ಲ, ಎಲ್ಲ ಫೈನಾನ್ಸ್ ದುಡ್ಡು ಪಿಶಾಚಿಗಳು, ಎಲ್ಲ ತಿರುಪತಿ ವೆಂಕಟರಮಣ. ಖಂಡಿತ ಯಾರಿಗೂ ವೆಂಕಟರಮಣ ದೇವರು ಮನೆ ದೇವರು ಅಲ್ಲವೇ ಅಲ್ಲ. 7 ವಂಶಕ್ಕೆ ಮಾತ್ರ ಏನು ತಲತಲಾಂತರದಿಂದ ಬಂದಿರತಕ್ಕಂಥ ಇದೆಯೋ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಆ ತಿರುಪತಿ ವೆಂಕಟರಮಣ ಕೆಲವರಿಗೆ ಮಾತ್ರ ಕುಲದೇವರಾಗಿರ್ತಾರೆ. ಯಾವಾಗ, ಯಾವ ಸ್ಥಳದಲ್ಲಿ ಸೀಮೆಯನ್ನ ದಾಟಿ ಯಾರು ಸ್ಥಾನ ಪರ್ಯಟನ ಮಾಡ್ತಾರೆ ಅಂಥವ್ರಿಗೆ ಮಾತ್ರ ಕುಲದೇವರು. ಅಷ್ಟು ಬಿಟ್ಟರೆ ಮಿಕ್ಕಿದವರು ಎಲ್ಲರಿಗೂ ಆಂಜನೇಯ, ಗ್ರಾಮ ದೇವತೆ, ಸಿದ್ಧರೋಡ್ರು, ವಿಶೇಷವಾಗಿರ್ತಕ್ಕಂಥ ಔದುಂಬ್ರ ವೃಕ್ಷದಲ್ಲಿ ಇದೇ ಮಹಾಲಕ್ಷ್ಮಿ ಸ್ವರೂಪ, ಅಥವಾ ಯಾವುದೋ ಮಾರಮ್ಮ, ಅಥವಾ ಯಾವುದೋ ವೀರಭದ್ರ, ಇಲ್ಲ ಕಾಳಭೈರವ, ಹೀಗೆ ನಾನಾ ರೀತಿಯಾದ ಕುಲದೇವರು. ಗಣೇಶ ಆಗಲಿ ಯಾವ ಕಾಲಕ್ಕೂ ಕುಲದೇವರು ಸಾಧ್ಯವಿಲ್ಲ. ಸುಬ್ರಹ್ಮಣ್ಯ ಕೆಲವು ಅಂಶದಲ್ಲಿ ಕೆಲವೊಂದು ಪ್ರಾಂತಕ್ಕೆ ಮಾತ್ರ ಕುಲದೇವರು. ಹೀಗೆ ಆ ದೇವಸ್ಥಾನ ಶಾಸ್ತ್ರದಲ್ಲಿ ಒಳಭಾಗದಲ್ಲಿ ಕಾಲಿಡಬೇಕಾದ್ರೆ ನೀವು ತಿಳ್ಕೋಬೇಕು ಏನಂತ, ನಾನು ನಿಜವಾಗ್ಲೂ ಇಲ್ಲಿಗೆ ಚಾರ್ಜ್ ಆಗ್ತೀನಾ ಬೇಡವಾ ಅಂತ. ಆಗ ನೀವೇನು ಮಾಡಬೇಕು, ಹೊಸಲನ್ನ ತುಳಿದು ಹೋಗಿರ್ತೀರ. ಹೊಸಲನ್ನ ತುಳಿದಾಗ ಯಾವ ಕಾಲಕ್ಕೂ ಆ ಕ್ಷೇತ್ರದ ಮಹಿಮೆ ಒಳಗಡೆ ಗೋಪುರದೊಳಗೆ ಹೋಗ್ತಾನೋ, ದೇವಸ್ಥಾನದೊಳಗೆ ಹೋಗ್ತಾನೋ. ಗುಡಿಲೆಲ್ಲ ಇಷ್ಟೆಲ್ಲ ಶಕ್ತಿ ಸಿಗಲ್ಲ ನಿಮಗೆ. ಜ್ಞಾಪಕ ಇಟ್ಕೊಳ್ಳಿ, ದೊಡ್ಡ ದೇವಾಲಯ, ಆ ದೊಡ್ಡ ದೇವಾಲಯದಲ್ಲಿ ಒಂದು ದೇವಸ್ಥಾನ ಇದ್ದರೆ, ಅಥವಾ ಬರೀ ದೇವಸ್ಥಾನ ದೊಡ್ಡದಾಗಿದೆ ವಿರಾಟ ಸ್ವರೂಪದಲ್ಲಿದ್ದರೆ, ಅದು ಮಹಾರಾಜರ ಕಾಲದಿಂದ ಕಟ್ಟಿದ್ರೆ ಮಾತ್ರ ಶಕ್ತಿಯುತವಾಗಿದ್ದರೆ. ಮಧ್ಯದಲ್ಲಿದ್ದರೆ, ರಾಜಗೋಪುರಕ್ಕೂ ಕರೆಕ್ಟಾಗಿ ಕೆಳಗಡೆ ಮಧ್ಯದಲ್ಲಿ ಏನಾದರೂ ಸೂರ್ಯಮಂಡಲ ಹಾಕಿದ್ರೆ, ಮೇಲ್ಗಡೆ ಕಮಲದ ಹೂವು ಚಂದ್ರಮಂಡಲ ಹಾಕಿದ್ರೆ, ದೇವರ ಗರ್ಭಗುಡಿಯ ಮೇಲೆ ತ್ರಿಕೋಣ ಆಕಾರದಲ್ಲಿ ಶ್ರೀಚಕ್ರ ಪ್ರತಿಷ್ಠಾಪನೆ ಮಾಡಿದ್ರೆ, ಕಲಶದ ಕೆಳಗೆ ಕರೆಕ್ಟಾಗಿ ಗರ್ಭಗುಡಿ ಕೆಳಗೆ ವಿಗ್ರಹ ಇದ್ದರೆ ಇದನ್ನ ಶಕ್ತಿಪೀಠ ಅಂತ ಕರೀತಾರೆ. ದೇವರನ್ನ ಹಿಂದಕ್ಕೆ ಜರುಗಿಸಿ ಕಲಶದ ಕೆಳಗೆ ನೇರವಾಗಿಲ್ಲದೆ ಇದ್ರೆ ಅಲ್ಲಿ ಶಕ್ತಿಪೀಠ ಇರೋದೇ ಇಲ್ಲ, ಸುಮ್ಮನೆ ದೇವಾಲಯಗಳು. ಅದಕ್ಕೆ ಮಹಾರಾಜರ ಕಾಲ ಕಟ್ಟಿರೋದಕ್ಕೋಸ್ಕರ ನಿಮ್ಮನ್ನೆಲ್ಲ ಚಾರ್ಜ್ ಮಾಡೋಕ್ಕೆ ಆವಾಗ ತಮಿಳುನಾಡು, ಆಂಧ್ರ ಈ ಕ್ಷೇತ್ರಗಳು ಕರ್ಕೊಂಬನ್ನಿ, ಹೋಗ್ತಾ ಬನ್ನಿ, ಕ್ಷೇತ್ರ ಮಹಿಮೆ ಮಾಡ್ಕೊಂಬನ್ನಿ ಅಂತೀವಿ. ಕರ್ನಾಟಕದಲ್ಲಿ ಅಂದರೆ ನಿಮ್ಮೆಲ್ಲರಿಗೂ ಒಂದು ಸಂತೋಷ ಸುದ್ದಿ ಹೇಳಬೇಕು. ಏನು ಅಂತ, ಶಿವಂ ವಾಸ್ತುಲಿ ಹೇಳ್ತಕ್ಕಂಥ ವಿಚಾರಕ್ಕೆ ನೀವೇನು ಮಾಡಬೇಕು, ಕಾಯಬೇಕು. ಕರ್ನಾಟಕದಲ್ಲೇ 300 ಮುಕ್ಕೋಟಿ ದೇವತೆಗಳು ವಿಶೇಷವಾಗಿ ಸ್ವತಃ ಬರ್ತಾ ಇರ್ತಕ್ಕಂಥ ಆಹ್ವಾನೆ, ತದನಂತರ ನಾವೆಲ್ಲ ಸೇರ್ತಕ್ಕಂಥ ಆಹ್ವಾನೆ, ಆ ಭಗವತಿ ಕೃಪಾ ಕಟಾಕ್ಷ ಇಲ್ಲೇ ನೆಲೆಸೋ ಆಹ್ವಾನೆ. ಕಲಿಯುಗಕ್ಕೆ ಸತ್ಯುಗಕ್ಕೆ ಕಾಲಿಡೋ ಸಮಯಕ್ಕೆ ಎಲ್ಲ ದೇವಾನ್ ದೇವತೆಗಳು ಎಲ್ಲೂ ಹೋಗ್ಬೇಕಾಗಿಲ್ಲ, ನೀವು ಇಲ್ಲೇ ಬರಬೇಕು. ಆದರೆ ನೀವೇನು ಮಾಡಬೇಕು, ಹೋಗಿ ಈಗ ಕರ್ಕೊಂಬರ್ಬೇಕು. ನಿಮ್ಮ ಜೊತೆನೇ ಬರ್ತಾರೋ ಅಥವಾ ಯಾವ ಕಾಲಕ್ಕೂ ಶಕ್ತಿಯುತವಾಗಿರುತ್ತೋ, ಯಾರ್ಯಾರು ಧರ್ಮಿಷ್ಠರಿರ್ತಾರೋ, ಯಾರ್ಯಾರು ಭಕ್ತಿರುತ್ತಾರೋ, ಯಾರ ದೈವ ಅನುಗ್ರಹ ಇರುತ್ತೋ ಅವ್ರ ಜೊತೆನೇ ದೈವ ಸಾನ್ನಿಧ್ಯ ಬರುತ್ತೆ ಅನ್ನೋದು ಸತ್ಯ. ಈ ಸತ್ಯಕ್ಕೆ ನೀವೇನು ಮಾಡಬೇಕು, ಕಾಯ್ತಾ ಕೂತ್ಕೋಬೇಕು. ಮಿಕ್ಕಿದ ವಿಚಾರ ನಾವು ಮಾತಾಡಬೇಕು.